Hello everyone, welcome to my YouTube channel. So today we are going to discuss about gas exchange mechanism. So what is gas exchange mechanism? I guess in introduction we have given whatever the required information is there was there for the previous introduction of the first beginning introduction class only. So gas exchange usually happens whenever we are taking the air, it is going from the trachea to the bronchi to the lungs. Okay, where the lungs we are having something called bronchioles that will lead to the alveoli, where alveoli the gas exchange takes place. Now this alveoli, what it will be having, it is having some, it is very close to the capillaries, blood capillaries like this, so that the blood, the oxygen present in the alveoli will go to the capillaries, and carbon dioxide present in the capillaries will come back to the this particular alveoli, and from there the bronchioles, from there to the trachea to the, then from the respiratory system or nose. Okay, that's how the exhalation takes place. So inhalation, exhalation. So that's how that's the introduction. Gas exchange ಏನಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಬ್ರೀಫ್ ಆಗಿ. ಸೊ ಇಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಗ್ಯಾಸ್ ಎಕ್ಸ್ಚೇಂಜನ್ನು ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಅಂದರೆ, ಜಸ್ಟ್ ರಿಕಾಲ್ ಮಾಡಬೇಕು ಅಂದರೆ, ನಾವು ಗಾಳಿಯನ್ನು ತಗೋತೀವಿ, ಅದರೊಳಗಡೆ ತುಂಬಾ ಇಂಪ್ಯೂರಿಟೀಸ್ ಇರುತ್ತೆ ಅಥವಾ ಹಾರ್ಮ್ಫುಲ್ ಆಬ್ಜೆಕ್ಟ್ಸ್ ಇರುತ್ತೆ. ಅದನ್ನು ನಮ್ಮ ಮೂಗಲೇ ಇರುವ ಹೇರ್ಗಳು ಸಿಲಿಯಾ ಕಡಿಮೆ ಮಾಡುತ್ತೆ, ಅಲ್ಲಿಂದ ಟ್ರ್ಯಾಕಲ್ಲಿರುವ ಮ್ಯೂಕಸ್ ಲೇಯರ್ ಅದನ್ನು ಟ್ರ್ಯಾಪ್ ಮಾಡುತ್ತೆ. ಆದರೂ ಕೆಲವೊಂದು ಹಾರ್ಮ್ಫುಲ್ ಏಜೆಂಟ್ಸ್ ಇರುತ್ತೆ, ಅದು ಹೋದಾಗ ಲಂಗ್ ಅದನ್ನು ಪ್ಯೂರಿಫೈ ಮಾಡುತ್ತೆ. ನಮಗೆ ಇಲ್ಲಿ ಟ್ರ್ಯಾಕಿಯಾದಿಂದ ಅದು ಬ್ರಾಂಕೈಗೆ ಹೋಗುತ್ತೆ, ಬ್ರಾಂಕೈಯಿಂದ ಲಂಗಿಗೆ ಹೋಗುತ್ತೆ, ಲಂಗಲ್ಲಿ ಮತ್ತೆ ಬ್ರಾಂಕ್ಯೋಲ್ಸ್ಗೆ ಹೋಗುತ್ತೆ, ಬ್ರಾಂಕ್ಯೋಲ್ಸಿಂದ ಅಲ್ವಿಯೋಲಾಗಿ ಹೋಗುತ್ತೆ, ಅಲ್ವಿಯೋಲಲ್ಲಿ ಏನಾಗುತ್ತೆ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಗ್ಯಾಸ್ ಎಕ್ಸ್ಚೇಂಜ್ ಅಲ್ಲಿ ಆಗೋಕ್ಕೆ ಕಾರಣ ಏನಂದರೆ, ಅದು ಕ್ಯಾಪಿಲರಿ ಒಟ್ಟಿಗೆ ತುಂಬ ಕ್ಲೋಸ್ ಆಗಿರುತ್ತೆ, ಕ್ಲೋಸ್ ಇದ್ದ ಕಾರಣ ಸೊ ಗ್ಯಾಸ್ ಎಕ್ಸ್ಚೇಂಜ್ ಈಸಿಯಾಗಿ ಎಫಿಷಿಯೆಂಟ್ ಆಗಿ ಆಗುತ್ತೆ. ಸೊ ಅಲ್ಲಿ ಇದರಲ್ಲಿ ಅಲ್ವಿಯೋಲಲ್ಲಿ ಇರುವಂತಹ ಆಕ್ಸಿಜನ್ ಕಂಟೆಂಟು ಬ್ಲಡ್ ಕ್ಯಾಪಿಲರಿಗೆ ಹೋಗುತ್ತೆ, ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಅಲ್ವಿಯೋಲಾಗಿ ಬರುತ್ತೆ, ಮತ್ತು ಅದು ಬಂದಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ನಾವು ಅಲ್ಲಿಂದ ಅದು ಬ್ರಾಂಕಿಯಲ್ಸ್ಗೆ ಹೋಗುತ್ತೆ, ಬ್ರಾಂಕಿಯಲ್ಸಿಂದ ಮತ್ತೆ ಬ್ರಾಂಕಿಯಾದಿಂದ ಟ್ರ್ಯಾಕಿಯಾದಿಂದ ಮತ್ತೆ ನೋಸ್ನಿಂದ ಹೊರಗಡೆ. ಅಂಡರ್ಸ್ಟ್ಯಾಂಡಿಂಗ್? ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಸೊ ದ್ಯಾಟ್ ವಾಸ್ ದ ಇಂಟ್ರೊಡಕ್ಷನ್ ಫಾರ್ ದಿ ಗ್ಯಾಸ್ ಎಕ್ಸ್ಚೇಂಜ್ mechanism. So the gas exchange mechanism in the lung involves transfer of oxygen from the air in the alveoli to the bloodstream. So whatever oxygen is present in the air in alveoli, that will be transferred to the bloodstream, and transfer of carbon dioxide that means which is carbon dioxide which is present in the bloodstream to the air in the alveoli. Understanding these things we have already discussed. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಗ್ಯಾಸ್ ಎಕ್ಸ್ಚೇಂಜ್ ಏನಾಗುತ್ತೆ ಅಂದರೆ, ನಮ್ಮ ಈ ಗಾಳಿ ಅಲ್ವಿಯೋಲಸ್ ಇರುವಂತಹ ಗಾಳಿ, ಆ ಗಾಳಿಯಲ್ಲಿರುವಂಥ ಆಕ್ಸಿಜನ್ನು ಅದು ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ, ಬ್ಲಡ್ ಸ್ಟ್ರೀಮಲ್ಲಿರೋ ಕಾರ್ಬನ್ ಡೈಆಕ್ಸೈಡು ವಾಪಸ್ ಅಲ್ವಿಯೋಲಾಗಿ ಬರುತ್ತೆ. ಸೊ ಅದಕ್ಕೆ ನಾವು ಗ್ಯಾಸ್ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಡಿಫ್ಯೂಷನ್. ಈ ಪ್ರೊಸೆಸ್ಸನ್ನು ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಯಾಕಂದರೆ ಡಿಫ್ಯೂಷನ್ ಅಂದ್ರೇನು, ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಹೋಗೋದಕ್ಕೆ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಇವಾಗ ನಮಗೆ ಎರಡು ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ಲು ವಿ ಆರ್ ಹ್ಯಾವಿಂಗ್ ಎರಡಿದೆ. ಏನು, ಒಂದು ಕ್ಯಾಪಿಲರಿ, ಇನ್ನೊಂದು ಆಲ್ವಿಯೋಲಾರ್. ಸೊ ಈ ಕ್ಯಾಪಿಲರಿಯಲ್ಲಿ ಆಕ್ಸಿಜನ್ ಕಡಿಮೆ ಇದೆ, ಆಮೇಲೆ ಅಲ್ವಿಯೋಲಾರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ. ಸೊ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇಲ್ಲ ಆ್ಯಕ್ಚುಲಿ, ಬಟ್ ಕಂಪ್ಯಾರಿಟಿವ್ಲಿ ಹೇಗಾಗುತ್ತೆ ಅಂದರೆ, ಈ ಕ್ಯಾಪಿಲರಿಯಿಂದ ಅಲ್ವಿಯೋಲಾಯಿಂದ ಕಾರ್ಬನ್ ಡೈಆಕ್ಸೈಡ್ಗೆ ಹೋಗಬೇಕಂದ್ರೆ, ಸಿನ್ಸ್ ಇದರಲ್ಲಿ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ, ಸೊ ಇಲ್ಲಿ ಏನಾಗುತ್ತೆ, ಆಕ್ಸಿಜನ್ನು ಇಲ್ಲಿಂದ ಡಿಫ್ಯೂಸ್ ಆಗಿ ಎಲ್ಲಿ ಹೋಗುತ್ತೆ, ಇದು ಕ್ಯಾಪಿಲರಿಗೆ ಹೋಗುತ್ತೆ. ಯಾಕಂದರೆ ಅಲ್ಲಿ ಆಕ್ಸಿಜನ್ ಇಲ್ಲವೇ ಇಲ್ಲ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಇರೋದು. ಕಾರ್ಬನ್ ಡೈಆಕ್ಸೈಡ್ ಇದರಲ್ಲಿ ಇದ್ದ ಕಾನ್ಸಂಟ್ರೇಷನ್ಗೂ, ಇದರಲ್ಲಿ ಅಂದರೆ ಅಲ್ವಿಯೋಲಲ್ಲಿ ಇದ್ದ ಕಾನ್ಸಂಟ್ರೇಷನ್ಗೂ ಮತ್ತು ಕ್ಯಾಪಿಲರಿ ಇದ್ದ ಕಾನ್ಸಂಟ್ರೇಷನ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಕ್ಯಾಪಿಲರಲ್ಲಿ ಈಗ ಫುಲ್ ಕಾರ್ಬನ್ ಡೈಆಕ್ಸೈಡೇ ಇದೆ, ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಿತ್ ಆಕ್ಸಿಜನ್ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದ ಕಾರಣ ಕಡಿಮೆ ಕಾನ್ಸಂಟ್ರೇಷನ್ ಇರೋ ಕಡೆ ಅದು ಡಿಫ್ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಅಲ್ವಿಯೋಲಲ್ಲಿ ಇದೆ, ಸೊ ಅದು ಡಿಫ್ಯೂಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಇದು ಕ್ಯಾಪಿಲರಿಗೆ ಹೋಗ್ತಾ ಇದೆ, ಬ್ಲಡ್ ಕ್ಯಾಪಿಲರಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದ ಕಾರಣ ಅದು ಕಡಿಮೆ ಕಾನ್ಸಂಟ್ರೇಷನ್ ಇರುವ ಇದಕ್ಕೆ ಅಲ್ವಿಯೋಲಾಗಿ ಹೋಗ್ತಾ ಇದೆ. ಸೊ ಅಲ್ಲಿಂದ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಅದಕ್ಕೆ ನಾವು ಇದನ್ನು ಡಿಫ್ಯೂಷನ್ ಅಂತ ಕರಿತೇವೆ. ಓಕೆ, ದ್ಯಾಟ್ಸ್ ಹೌ ವಿ ಕಾಲ್ ಇಟ್ ಆಸ್ ಎ ಡಿಫ್ಯೂಷನ್. ಬಿಕಾಸ್ ಸಿ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್, we are having concentration difference. Whenever there is a concentration difference, then whatever the movement will be there, that we call it as a diffusion. So now in alveoli we are having the air which is having more oxygen, less carbon dioxide, whereas here in capillary
blood capillary, more carbon dioxide, almost no oxygen. So oxygen is more is here, no, from alveoli it will move diffuse towards capillary, whereas this particular from here carbon dioxide will move from capillary to blood, I mean alveoli. So that is called, this whole process is called as diffusion. That's why we are calling it as a diffusion, and it occurs due to the differences in partial pressures of oxygen and carbon dioxide. That's what the partial differences in the partial pressure here to here, here to here. Here partial pressure of oxygen is less, so here it is more. That's why it is coming this side. Whereas carbon dioxide, it is exactly vice versa, opposite. Okay. So next, oxygen diffusion. So oxygen diffusion separately we will explain. Okay. So oxygen diffusion is nothing but the partial pressure of oxygen in the air, that is in alveoli or in the air, is higher than the partial pressure in the oxygen in the bloodstream. Understanding? Here oxygen ka partial pressure is high, whereas in bloodstream it is less. So this difference creates concentration gradient. That means from higher concentration to the lower concentration it has to move. Now because of this difference, which is gradient, which is created, that causes oxygen to diffuse from the alveoli to the capillaries. Okay, that is bloodstream, blood capillaries into the bloodstream. Now where it binds with the hemoglobin. Now this oxygen, after entering into the bloodstream, it binds with the hemoglobin. What is hemoglobin? In blood we are having blood components. Blood, what are those? RBC, okay, WBC, platelets. RBC, red blood cells, WBC, white blood cells, and C, platelets. So these are the three structures, I mean components are there. So we are having RBC specifically designed to deliver the oxygen to all parts of our body. Now what is present in the RBC which is responsible for the oxygen carrying or oxygen carrying protein which is present in the RBC is nothing but hemoglobin. Hemoglobin is nothing but which is carrying the oxygen which has come from the alveoli to the bloodstream now. Now the bloodstream has got oxygen. Now that bloodstream, inside that RBC is there. Inside the RBC hemoglobin is there. This hemoglobin is attaching this oxygen which has come is attached to the hemoglobin. Now this hemoglobin will carry this particular oxygen to all parts of our body. Wherever the blood supply is there, it goes and it delivers the oxygen. Okay, understanding? So now this difference creates a gradient that causes oxygen to diffuse from alveoli into the bloodstream, where it binds to the blood hemoglobin, which is oxygen carrying protein, okay, in the RBC, that is red blood cells, to form oxyhemoglobin complex. Okay, oxyhemoglobin complex has to form, then only the hemoglobin can carry the blood, oxygen through the blood. Understanding? ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇದ್ದ ಕಾರಣ ಇಲ್ಲಿ ಆಲ್ವೆಲಾಯಲ್ಲಿ ಕ್ಯಾಪಿಲರಿ ಬ್ಲಡ್ ಕ್ಯಾಪಿಲರಿ ಕಡಿಮೆ ಇದ್ದ ಕಾರಣ ಆಕ್ಸಿಜನ್ ಎಲ್ಲಿಂದ ಎಲ್ಲಿ ಮೂವ್ ಆಗುತ್ತೆ? ಆಬ್ವಿಯಸ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ. ಇದು ಮೂವ್ ಆಗ್ತಿದ್ದಂಗೆ ಏನಾಗುತ್ತೆ, ನಾವು ಇದ್ರೊಳಗಡೆ ಆಕ್ಸಿಜನ್ ಬಂತು, ಕ್ಯಾಪಿಲರಿ ಒಳಗೆ ಆಕ್ಸಿಜನ್ ಬಂತು. ಆ ಆಕ್ಸಿಜನ್ ಎಲ್ಲಿ ಹೋಗುತ್ತೆ? ಅದನ್ನ ಬ್ಲಡ್ ಕಾಂಪೋನೆಂಟ್ಸ್ ಅಂತ ನಮ್ಮ ಹತ್ರ ಇದೆ. ಅದು ಬ್ಲಡ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ RBC, WBC, ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ. ಸೊ RBC ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್, WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ. ಸೊ RBC ಏನಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ RBC ಒಳಗಡೆ ಒಂದು ಪ್ರೋಟೀನ್ ಇರುತ್ತೆ, ಅದಕ್ಕೆ ಹಿಮೋಗ್ಲೋಬಿನ್ ಅಂತ ಕರೀತಾರೆ. ಆ ಪ್ರೋಟೀನ್ ಏನಿರುತ್ತೆ ಅದರದ್ದು ಕೆಲಸನೇ ಆಕ್ಸಿಜನ್ ಅನ್ನು ತಗೊಂಡು ಎಲ್ಲ ಪಾರ್ಟ್ ಆಫ್ ದ ಬಾಡಿಗೆ ಮುಟ್ಟಿಸುವಂಥದ್ದು. ಅರ್ಥ ಆಯ್ತಾ? ಸೊ ನಾವು ಇವಾಗ ನಮ್ಮ ಆಕ್ಸಿಜನ್ನು ಗಾಳಿಯಿಂದ ಮೂಗಿಗೆ ಬಂದು, ಮೂಗಿಂದ ಟ್ರ್ಯಾಕಿಯಾಗಿ ಬಂದು, ಟ್ರ್ಯಾಕಿಯಾಗಿಂದ ಬ್ರಾಂಕೈಗೆ ಹೋಗಿ, ಬ್ರಾಂಕೈಯಿಂದ ಲಂಗ್ಸಿಗೆ ಹೋಗಿ, ಲಂಗ್ಸಲ್ಲಿರುವ ಮತ್ತು ಬ್ರಾಂಕಿಯೋಲ್ಸ್ಗೆ ಹೋಗಿ, ಅಲ್ಲಿಂದ ಅದು ಅಲ್ವಿಲಾಯ್ಗೆ ಹೋಗಿ, ಅಲ್ವಿಲಾಯಿಂದ ನಮಗೆ ಡಿಫ್ಯೂಸ್ ಆಗಿ, ಓಕೆ, ಹೈಯರ್ ಕಾನ್ಸಂಟ್ರೇಷನ್ ಇಂದ ಡಿಫ್ಯೂಸ್ ಆಗಿ ಕ್ಯಾಪಿಲರಿ ಒಳಗೆ ಬಂತು. ಕ್ಯಾಪಿಲರಿ ಒಳಗೆ ಬಂದ ಆಕ್ಸಿಜನ್ ಅನ್ನು RBCಯಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಬೈಂಡ್ ಮಾಡುತ್ತೆ. ಆಗ ಆಕ್ಸಿ ಹಿಮೋಗ್ಲೋಬಿನ್ ಬಾಂಡಿಂಗ್ ಆಗುತ್ತೆ ಅಥವಾ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಅದನ್ನು ಬೈಂಡ್ ಆಗಿ ಅದನ್ನು ಆಕ್ಸಿಜನ್ ಅನ್ನು ತಗೊಂಡೋಗುತ್ತೆ, ಆ ಬ್ಲಡ್ ಒಳಗಡೆನೆ ತಗೊಂಡೋಗುತ್ತೆ. ಎಲ್ಲೆಲ್ಲ ಪಾರ್ಟ್ಸ್ ಆಫ್ ದ ಬಾಡಿ ಇದೆ, ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೆ ಎಲ್ಲೆಲ್ಲ ಬ್ಲಡ್ ಹೋಗುತ್ತೆ, ಅಲ್ಲೆಲ್ಲ ತಗೊಂಡೋಗಿ ಆಕ್ಸಿಜನ್ ಅನ್ನು ಡೆಲಿವರ್ ಮಾಡುತ್ತೆ. ಆಕ್ಸಿಜನ್ ಇದ್ದಾಗ ಮಾತ್ರ ನಮ್ಮ ಕೆಲವೊಂದು ಎಲ್ಲ ಪಾರ್ಟ್ಸ್ಗಳು ನಮ್ಗೆ ವರ್ಕ್ ಮಾಡೋದು. ಸೊ ಅದೇ ಥರ ಇದು ಆಕ್ಸಿಜನ್ ಹೇಗೆ ನಮಗೆ ಬ್ಲಡ್ ಇಂಪಾರ್ಟೆಂಟು ಹಾಗೆ ಆಕ್ಸಿಜನ್ ಇಂಪಾರ್ಟೆಂಟ್. ಅದಕ್ಕೆ ಬ್ಲಡ್ ನಮ್ಮ ಒಳಗಡೆನೆ ಆಕ್ಸಿಜನ್ ಕ್ಯಾರಿಯರ್ ಇರುವಂಥದ್ದು. ಓಕೆ, ದಿಸ್ ಇಸ್ ದ
amazing ಕಾನ್ಸೆಪ್ಟ್ ಅದೇ ಅಮೇಝಿಂಗ್ ದಟ್ಸ್ ವೈ ವಿ ಕಾಲ್ ನೇಚರ್ ಈಸ್ ಅಮೇಝಿಂಗ್ ಅದಕ್ಕೆ ಈ ಥರ ಸೊ ಇಟ್ಸ್ ಇಂಜಿನಿಯರ್ ಇಟ್ಸ್ ಹೈಲಿ ಇಂಜಿನಿಯರ್ಡ್ ಹೈಲಿ ಸ್ಪೆಸಿಫಿಕ್ ಇಂಜಿನಿಯರ್ಡ್ ಈವನ್ ದೋ ವಿತ್ ದ ಹೆಲ್ಪ್ ಆಫ್ ಲಾಡ್ ಆಫ್ ಟೆಕ್ನಾಲಜಿ ಅವೈಲಬಿಲಿಟಿ ವಿ ಕೆನಾಟ್ ಹ್ಯಾವ್ ಸರ್ಟೈನ್ ಕೈಂಡ್ ಆಫ್ mechanisms. Okay, so this will be very complex and very fascinating to study. Okay, you should be very what do you say happy to study these kinds of concepts. Okay, so now that was about oxygen diffusion. That's how it occurs. So carbon dioxide diffusion means now the partial pressure of the carbon dioxide in the bloodstream is higher here. Why? Because here it is no extra air. Here you have air which has got oxygen, but here full of it has come the almost all after traveling almost all part of the body, the circulation. Now it is coming back. So it is coming back with the waste, that is carbon dioxide. Now the waste present in the blood is carbon dioxide. Now that has to be removed. Okay, the whatever the minerals waste were there, that is removed by the kidney. Okay, and it has made urine from the blood. Now whatever the gas formation is there, that is carbon dioxide which is present, that higher degree is there, higher partial pressure is high in the blood capillaries compared to here. So from higher concentration to lower concentration, so carbon dioxide will move from here, diffuse from here to capillary to the alveoli, from alveoli to the next bronchioles, from bronchioles to the bronchi, from bronchi to the trachea, then nose, with the nose it will be exited. Now understood how it goes? Now this difference, because of this difference it creates diffusion happens. ಸೊ ಸೇಮ್ ಆಕ್ಸಿಜನ್ ಡಿಫ್ಯೂಷನ್ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ಥರ ನಮಗೆ ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ಅವಾಗ ಆಕ್ಸಿಜನ್ ಕಂಟೆಂಟ್ ಇಲ್ಲಿ ಜಾಸ್ತಿ ಇತ್ತು, ಪಾರ್ಷಿಯಲ್ ಪ್ರೆಷರು, ಆಕ್ಸಿಜನ್ ಕಂಟೆಂಟ್ ಇಲ್ಲಿ ನೆಗ್ಲಿಜಿಬಲ್ ಇತ್ತು. ಬಟ್ ಇದರಲ್ಲಿ ಈ ಬ್ಲಡ್ ಸ್ಟ್ರೀಮಲ್ಲಿ ಇವಾಗ ಸ್ಟಾರ್ಟಿಂಗಲ್ಲಿ ಇದು ಆಲ್ರೆಡಿ ಬಂದಿರುವಂಥ ಬ್ಲಡ್ ಎಲ್ಲ ಪಾರ್ಟ್ಸ್ಗೆ ಹೋಗಿ ಮುಟ್ಟಿ ಫಿಲ್ಟ್ರೇಷನ್ ಆಗಿ ಫ್ರಮ್ ಇದರೆಲ್ಲ ಆಗಿ ಅಲ್ಲಿ ಮಿನರಲ್ಸ್ ಎಲ್ಲ ಫಿಲ್ಟರ್ ಆಗಿ ಕಿಡ್ನಿಯಲ್ಲಿ ವಾಪಸ್ ಬರುವಂಥ ಗ್ಯಾಸಸ್ ಫಾರ್ಮಲ್ಲಿ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್, ಅದು ಇರುವಂಥದ್ದು ಈ ಬ್ಲಡ್ಡಲ್ಲಿ. ಸೊ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಇದರಲ್ಲಿ ಇರುತ್ತೆ. ಸೊ ಈ ಪಾರ್ಷಿಯಲ್ ಪ್ರೆಷರ್ ಇದರಲ್ಲಿ ಕಡಿಮೆ ಇರುತ್ತೆ. ಸೊ ಪಾರ್ಷಿಯಲ್ ಪ್ರೆಷರ್ ಇಲ್ಲಿ ಜಾಸ್ತಿ ಆದ ಕಾರಣ ಡಿಫ್ಯೂಸ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ಸರ್ಕ್ಯುಲೇಷನ್ ಇದರಿಂದ ಕ್ಯಾಪಿಲರಿಯಿಂದ ವೆಲ್ಯುಲಾಗೆ ಬರುತ್ತೆ, ಅಲ್ವ್ಯುಲಾಯಿಂದ ಅದು ಬ್ರಾಂಕ್ಯೂಲ್ಸ್ಗೆ ಹೋಗುತ್ತೆ, ಬ್ರಾಂಕ್ಯೂಲ್ಸಿಂದ ಬ್ರಾಂಕಿಯಾಗಿ ಹೋಗುತ್ತೆ, ಬ್ರಾಂಕಿಯಾಗಿಂದ ಟ್ರ್ಯಾಕಿಯಾಗಿ ಹೋಗುತ್ತೆ, ಟ್ರ್ಯಾಕಿಯಾಗಿಂದ ಮೂಗಿಂದ ಹೊರಗಡೆ ಹೋಗುತ್ತೆ, ರೆಸ್ಪಿರೇಟರಿ ಟ್ರ್ಯಾಕಿಂದ ಹೊರಗಡೆ ಹೋಗುತ್ತೆ. ಸೊ ದಟ್ಸ್ ಹೌ ದ ಕಾರ್ಬನ್ ಡೈಆಕ್ಸೈಡ್ diffusion takes place. So next topic is spirometry that we will discuss in the next class.